ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಆರಜ್ ಮಾಡುವ ನಮಸ್ಕಾರಗಳು. ನಾವು ಈಗ ನೋಡುವಂಥದ್ದು 1 ಎಕರೆ 20 ಗುಂಟೆ ಸ್ನೇಹಿತರೆ. ರೋಡ್ ಪಾಯಿಂಟ್ ಇದೆ, ನಿಮಗೆ ಫೆನ್ಸಿಂಗ್ ಎಲ್ಲ ಆಗಿದೆ. ಸಿಂಪಲಾಗಿ ಒಂದು ಮನೆ ಇದೆ, ಬೋರ್ ಇದೆ, ಒಳ್ಳೆ ನೀರಿನ ವಾತಾವರಣ. ಸ್ವಲ್ಪ ರೋಸ್ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಬಾಳೆ ಕೂಡ ಇದರಲ್ಲಿ ಬೆಳೀತಾ ಇದ್ದಾರೆ ಸ್ನೇಹಿತರೆ. ಈಗ ಬಾಳೆ ಬೆಳಿಬೇಕು ಅಂದರೆ ನೀರು ತುಂಬ ಚೆನ್ನಾಗಿರ್ಬೇಕು ಸ್ನೇಹಿತರೆ. ಬಾಳೆಗೆ ಲ್ಯಾಂಡ್ ನಿಮಗೆ ಒಳ್ಳೆ ಫ್ಲ್ಯಾಟಾಗಿದೆ. ಇವರು ಕುಂಟೆ 1,15,000 ಹೇಳ್ತಾ ಇದ್ದಾರೆ. ಕುಂಟೆ ನಿಮಗೆ 1,15,000 ಹೇಳ್ತಿದ್ದಾರೆ. ಮೈಸೂರಿಗೆ 40 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 145 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಒಳ್ಳೆ ರೆಡ್ ಸಾಯಿಲ್, ಪ್ಯೂರ್ ರೆಡ್ ಸಾಯಿಲ್ ನೋಡಿ. ತೆಂಗಿನ ಹಾಕಿ ಬಟನ್ ರೋಸ್ ಎಲ್ಲ ಹಾಕಿ ಸ್ವಲ್ಪ ಮೇಂಟೈನ್ ಮಾಡಿಲ್ಲ. ಇವರು ಕೊಡಬೇಕನ್ನೋ ಉದ್ದೇಶಕ್ಕೋಸ್ಕರ ಮೇಂಟೈನ್ ಮಾಡ್ತಿಲ್ಲ ಸ್ನೇಹಿತರೆ. ಅವರು 1 ಎಕರೆ 20 ಗುಂಟೆ. ಒಂದಷ್ಟು ನುಗ್ಗೆ ಗಿಡಗಳನ್ನ ಕೂಡ ಹಾಕಿದ್ದಾರೆ. ನುಗ್ಗೆ ಗಿಡ ಅಂತಂದರೆ ನಮಗೆ ಒಳ್ಳೆ ಆರೋಗ್ಯಕ್ಕೆ, ಅದು ಕೂಡ ಆಯುರ್ವೇದಿಕ್ ಇದ್ದಂಗೆ. ಇಲ್ಲಿ ನಾವು ಇನ್ನೊಂದಷ್ಟು ತೋಟ ಅದ್ಭುತವಾಗಿ ಮಾಡ್ಬೋದು ಸ್ನೇಹಿತರೆ. ಅಡಿಕೆ, ತೆಂಗು, ಮಾವು, ಇಲ್ಲಿ ಸ್ವಲ್ಪ ಮಾವು ಕೂಡ ಹಾಕಿದ್ದಾರೆ. ಲ್ಯಾಂಡ್ ಮಾತ್ರ ನಿಮಗೆ ಚೌಕಾಕಾರವಾಗಿ ತುಂಬ ಚೆನ್ನಾಗಿದೆ ನೋಡಿ. ಮಾವಿನ ಗಿಡಗಳು ಹಾಕ್ಕೊಂಡು, ರೋಸ್ ಗಿಡ ಎಲ್ಲ ರೀತಿಯಲ್ಲಿ ನಮಗಿದು ಸೂಪರಾಗಿದೆ ನಿಜವಲ್ವೇ. ನಾವು ಲ್ಯಾಂಡ್ ಬಗ್ಗೆ 2 ಮಾತಾಡುವ ಆಗಿಲ್ಲ, ಅಷ್ಟು ಅದ್ಭುತವಾಗಿದೆ. ಇಲ್ಲಿ ಸುತ್ತಮುತ್ತ ಕೂಡ ಅಷ್ಟೇ ಎಲ್ಲರೂ ಸುಮಾರು ತೋಟಗಳು ಮಾಡಿದ್ದಾರೆ ಸ್ನೇಹಿತರೆ. ತುಂಬ ಅದ್ಭುತವಾಗಿದೆ. ನಾವು ಕೂಡ ಇದನ್ನು ನಮಗೆ ಬೇಕಾದ ರೀತಿಯಲ್ಲಿ ಒಳ್ಳೆ ತೋಟ ಮಾಡ್ಕೋಬೋದು. ಯಾಕೆಂದ್ರೆ ನೀರಿನ ವಾತಾವರಣ ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ, ಎಲ್ಲ ರೀತಿಯಲ್ಲೂ ಅನುಕೂಲವಾಗಿದೆ. ಸೂಪರ್ಬಾಗಿದೆ ಮಾತ್ರ. ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ. ನೋಡಿ, ಬಾಳೆ ಗೊನೆ ಯಾವ ಸೈಜ್ ಇದೆ ಅಂತ ನಮ್ಗೆ ಕಾಣ್ತಾ ಇದೆ. ಬೋರು ಕೂಡ ನೋಡಿ, ಎಲ್ಲ ರೀತಿಯಲ್ಲೂ ಇದು ಫೈನ್ ಆಗಿದೆ. ನಿಮಗೆ ಇದರಲ್ಲಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ. ಜಾಸ್ತಿ ಏನು ಇವರು ಕಡಿಮೆ ಮಾಡೋಲ್ಲ. ಏಕೆಂದರೆ ನಮಗೆ ಇಲ್ಲಿ ಎಲ್ಲ ರೀತಿಯಲ್ಲೂ ಸ್ವಲ್ಪ ಅನುಕೂಲವಾಗಿದೆ. ನಾವು ಕಾಮನಾಗಿ ಹೇಳ್ತಾ ಇರ್ತೀವಲ್ವ, ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಅಂತ. ಹೆಂಗೆ ಇವೆಲ್ಲ 3 ಯಾವ ಥರ ಒಂದು ಜಾಗದಲ್ಲಿ ಸಿಗುತ್ತೆ ಅನ್ನೋದಕ್ಕೆ, ನಾವು ಜಮೀನಿನಲ್ಲಿ ಶ್ರಮಪಟ್ಟಾಗ ನಮಗೆ ಆ ಶ್ರಮದ ಫಲವಾಗಿ ನಮಗೆ ಬರುವಂಥದ್ದು ಅಮೌಂಟ್ ಆಗಲಿ, ಅಲ್ಲಿ ಓಡಾಡ್ಕೊಂಡಿದ್ದಾಗ ನಮ್ಮ ಹೆಲ್ತಿ ನೋಡಿ, ಅಲ್ಲಿ ಜಮೀನಲ್ಲಿ ತಿರುಗಾಡಿಕೊಂಡು ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ರೆ ಸಾಕು. ನಮಗೆ ಆರೋಗ್ಯ ಆಟೋಮೆಟಿಕ್ಕಾಗಿ ನಮಗೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಸಂತೋಷಕ್ಕೆ ಏನು ಕೊಡ್ತಾರೆ ಎಲ್ಲ ನಮಗೆ. ನಾವು ಏನು ಅಂದ್ಕೊಂಡಿದ್ದೀವೋ ಅದನ್ನು, ನಮ್ಮ ಕನಸನ್ನ ಇದರಲ್ಲಿ ಈಡೇರಿಸ್ಕೊಂಡಾಗ ಸಂತೋಷ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಬಂದೇ ಬರುತ್ತೆ. ನಾವು ಇಲ್ಲಿ
ಎಲ್ಲ ರೀತಿಯಲ್ಲೂ ಪ್ರತಿಯೊಂದು ಇದು ಕೂಡ ನಮಗಿಲ್ಲಿ ಚೆನ್ನಾಗಿದೆ. ಇರೋದಕ್ಕೊಂದು ಸಿಂಪಲಾಗಿ ಮನೆ ಇದೆ, ಬೋರ್ ಇದೆ, ಸ್ವಲ್ಪ ತೆಂಗಿನ ಸಸಿಗಳು ಹಾಕ್ಕೊಂಡಿದ್ದಾರೆ. ಬಟನ್ ರೋಸ್ ಗಿಡಗಳೊಂದಷ್ಟು ಇದ್ದಾವೆ, ನುಗ್ಗೆ ಗಿಡ ಇದೆ, ಮ್ಯಾಂಗೋ ಇದೆ. ನಾವು ಇದ್ರ ಮಧ್ಯೆ ಇನ್ನೊಂದಷ್ಟು ಮಾಡಿಕೊಂಡ್ರೆ ತೋಟ ನೋಡಲಿಕ್ಕೆ ಸ್ವರ್ಗ ಇದ್ದಂಗೆ ಇರುತ್ತೆ. ಯಾವಾಗಲೂ ಅಷ್ಟೇ ನಾವು ನಮ್ಮ ಕನಸನ್ನ ಒಂದು ಜಾಗನ ವಿಸ್ತೀರ್ಣವಾಗಿ ಒಳ್ಳೆ ರೀತಿಲಿ ಅದನ್ನು ಸುಭದ್ರಗೊಳಿಸಿದಾಗ ನಿಜವಲ್ಲೂ ಸೂಪರ್ಬಾಗಿರುತ್ತೆ. ಅದು ನೋಡಲಿಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ನಿಮಗೆ, ಅಷ್ಟು ಚೆನ್ನಾಗಿರುತ್ತೆ. ತೋಟನ ಕ್ಲೀನಾಗಿ ನೀಟ್ನೆಸ್ಸಾಗಿ ಇಟ್ಕೋಬೇಕು, ಒಳ್ಳೊಳ್ಳೆ ಗಿಡಗಳನ್ನ ಹಾಕಬೇಕು, ಅದರ ಆನಂದ ನಾವು ಅನುಭವಿಸ್ಬೇಕು ಸ್ನೇಹಿತರೆ. ನಾವು ಈ ಗಿಡನ ಬೆಳೆಸೋದು ನಿಜವಾಗ್ಲೂ ಹೇಳ್ತೀನಿ, ಮಕ್ಕಳನ್ನ ಬೆಳೆಸ್ದಂಗೆ ಮಕ್ಕಳು ಒಂದು ಹಂತಕ್ಕೆ ಬಂದಾಗ ಎಷ್ಟು ಸಂತೋಷ ಆಗುತ್ತೆ ಹಂಗೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.